ಮಹದಾಯಿ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ನಮ್ಮ ಜೊತೆಗೆ ಮಹದಾಯಿ ಹೋರಾಟಗಾರ ಅಂತ ಸಿದ್ದು ತೇಜಿ ಅವರಿದ್ದಾರೆ. ಅವರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಸರ್, ಏನ್ ಸರ್ ಮಹದಾಯಿ ಹೋರಾಟ ಅಂದ್ರೆ? ಎರಡು ಪಕ್ಷಗಳು ಕೂಡ ಮತ್ತೆ ಏನೊಂದು ರಾಜಕೀಯ ಮಾಡ್ತಾ ಇದೆಯಾ ಸರ್ ಇದರಲ್ಲಿ ಅಂತ? ನೋಡಿ, ಕೇಂದ್ರ ಸರ್ಕಾರ 2018ರಲ್ಲಿ ಸರ್ವಪಕ್ಷ ಸಭೆಯಲ್ಲಿ ಗೋವಾ ಮುಖ್ಯಮಂತ್ರಿ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರ ಎದುರುಗಡೆನೆ ಒಂದು ಸಭೆ ಆಗಿತ್ತು. ಆ ಸಭೆಯಲ್ಲಿ ಟ್ರಿಬ್ಯುನಲ್ನಲ್ಲಿ ಏನು ವಿಚಾರ ನಡೆದಿದೆ ಅದು ಇತ್ಯರ್ಥ ಆಗಲಿ, ಟ್ರಿಬ್ಯುನಲ್ ಆದೇಶದ ಪ್ರಕಾರ ಎರಡೂ ರಾಜ್ಯದಲ್ಲಿ ಇರಬೇಕು ಅಂತೇಳಿ ಪ್ರಧಾನಮಂತ್ರಿಯವರು ಹೇಳಿದರು. 2021ರಲ್ಲಿ ಟ್ರಿಬ್ಯುನಲ್ ಆದೇಶ ಬಂತು. 13 TMCನ ಕುಡಿಯೋ ನೀರಿಗಾಗಿ, ವ್ಯವಸಾಯಕ್ಕಾಗಿ ಮತ್ತು ಇತರೆ ಯೋಜನೆಗಾಗಿ ಅಂತ. ಈಗ ಬಂದು 4 ವರ್ಷ ಆದರೂ ಕೂಡ ಮತ್ತೆ ನರೇಂದ್ರ ಮೋದಿಯವರ ಸರ್ಕಾರನ ಅಧಿಕಾರದಲ್ಲಿದೆ. ಇವತ್ತು ಪರಿಸರ ಇಲಾಖೆಯ ಪರ್ಮಿಷನ್ ತಗೋಬೇಕು ಅಂದರು. ಪರಿಸರ ಇಲಾಖೆ ಪರ್ಮಿಷನ್ ತಗೋಬೇಕಂದ್ರೆ ಪರಿಸರ ಇಲಾಖೆ ಒಂದು ಇದನ್ನ ಮಾಡಿದ್ರು, ಕಮಿಟಿ ಮಾಡಿದ್ರು. ಆ ಕಮಿಟಿಯಲ್ಲಿ ಇಲ್ಲಿ ಮಠ 10ಕ್ಕೂ ಹೆಚ್ಚು ಬಾರಿ ಸಭೆ ಆದರೂ ಕೂಡ ಮಹದಾಯಿ ವಿಷಯ ಬಂದಾಗ ಇವತ್ತು ಕೇಂದ್ರದ ಕಮಿಟಿ ಅದು ತಿರಸ್ಕಾರ ಮಾಡಿ ಹೋಗ್ತಾ ಇದೆ. ಇದೇ ಭಾಗದಲ್ಲಿ ತಮ್ನಾರ್ ಯೋಜನೆ ಪ್ರಾರಂಭ ಮಾಡಬೇಕಂದ್ರು, ತಮ್ನಾರ್ ಯೋಜನೆ ಬಂದಾಗ ಕಮಿಟಿಯರ್ ಸರ್ವಪಕ್ಷ ಸಭೆಯಲ್ಲಿ ಒಟ್ಟಾರೆಯಾಗಿ ಸಹಿ ಮಾಡ್ತಾರೆ. ಮಹದಾಯಿ ವಿಚಾರದಾಗ, ಕುಡಿಯ ನೀರಿನ ವಿಚಾರ ಬಂದಾಗ ಇವರು ತಿರಸ್ಕಾರ ಮಾಡ್ತಾರೆ. ಎಲ್ಲೇ ಒಂದು ಕಡೆ ಇದಕ್ಕೆ ದೊಡ್ಡ ಪ್ರಮಾಣದಾಗ ರಾಜಕೀಯ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಹೋರಾಟ ಮಾಡಿದ್ದು ಬೇರೆ, ಇನ್ನು ಮೇಲೆ ಮತ್ತೆ ಹೋರಾಟ ಅನಿವಾರ್ಯವಾಗಿ ಹೋರಾಟ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಅಂದ್ರೆ ಕೇಂದ್ರ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಕೂಡ ಮಾಡ್ತಾ ಇರೋದು ಯಾವಾಗ ಸರ್ ಏನು ಅಂತ? ನೋಡಿ, ಕೇಂದ್ರ ಮಂತ್ರಿ ಆದಂತ ನಮ್ಮ ಸಂಸದರು ಮತ್ತೆ ನಮ್ಮದೇ ಭಾಗದಲ್ಲಿ ನಾವೇ ಅವರಿಗೆ MP ಮಾಡಿದ್ದೇವೆ. ನಾವು MP ಮಾಡಿದ್ಮೇಲೆ ಕೇಂದ್ರ ಮಂತ್ರಿ ಆಗ್ಯಾರ. ಅವ್ರದ್ದು ಅಧಿಕೃತವಾದಂಥ ಕಚೇರಿ ಇದೆ ಹುಬ್ಬಳ್ಳಿಯಲ್ಲಿ. 2.5-3 ಕೋಟಿ ರೂಪಾಯಿ ಖರ್ಚು ಮಾಡಿ ಕೇವಲ ನಾರ್ತ್ ಇಂಡಿಯಾದವ್ರಿಗೆ ರೈಲ್ವೆ ಪಾಸ್ ಕೊಡಕ್ಕೆ ಮಾಡಿದಂಥ ಅದು ಕಚೇರಿ. ಆ ಕಚೇರಿ ಎದುರುಗಡೆ ನಾವು ಅನಿವಾರ್ಯವಾಗಿ 31ನೇ ತಾರೀಕಿಗೆ ಅನಿರ್ದಿಷ್ಟ ಹೋರಾಟವನ್ನು ಪ್ರಾರಂಭ ಮಾಡಬೇಕಂತೇಳಿ ಇವತ್ತು ಎಲ್ಲ ಸಂಘಟನೆಗಳು ಸೇರಿ ನಿರ್ಧಾರ ತಗೊಂಡೇವೆ. ಅದೇ ಪ್ರಕಾರ 31ನೇ ತಾರೀಕಿಗೆ ಕೇಂದ್ರ ಮಂತ್ರಿ ಕಚೇರಿ ಎದುರುಗಡೆ ಹೋರಾಟ ಪ್ರಾರಂಭ ಮಾಡ್ತೀವಿ. ಮತ್ತೊಬ್ರು ಮಹದಾಯಿ ಹೋರಾಟಗಾರರು ಅವರೊಂದು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್, ಏನ್ ಸರ್ ಇದು ಅಂದ್ರೆ ಎರಡು ಪಕ್ಷಗಳು ಏನು ನಾಟಕ ಮಾಡ್ತಾ ಇದಾವ ಅಂತ ಏನು ನೋಡ್ರಿ, ರೈತರ ವಿಷಯದಲ್ಲಿ ಆಗಿರ್ಬೋದು, ಕಾರ್ಮಿಕರ ವಿಷಯದಲ್ಲಿ ಆಗಿರ್ಬೋದು, ಮಹಿಳೆಯರ ವಿಷಯದಲ್ಲಿ ಆಗಿರ್ಬೋದು, ಅಭಿವೃದ್ಧಿ ವಿಷಯದಲ್ಲಿ ಯಾರೇ ಕೂಡ ಅಧಿಕಾರದಲ್ಲಿ ಇದ್ದಾಗ ಯಾವುದೇ ಸರ್ಕಾರದಲ್ಲಿ ಯಾವುದೇ ಪಕ್ಷದವ್ರಿಗೆ ಮೊದಲು ರೈತರ ಹಿತ ಕಾಯ್ಬೇಕು, ಆ ಭಾಗದ ಹಿತ ಕಾಯ್ಬೇಕು. ಯಾಕಂದ್ರೆ ರಾಜಕೀಯ ಮಾಡೋದನ್ನು ಬಿಟ್ಟು ನೇರವಾಗಿ ರೈತರ ಸಮಸ್ಯೆ ಏನಿದೆ, ಮಹದಾಯಿ ನದಿ ಜೋಡಣೆ ವಿಷಯದಲ್ಲಿ ಸಂಪೂರ್ಣವಾಗಿ ವಿಫಲಾಗಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಸಾರಿ ನಾವು ಮಹದಾಯಿ ವಿಚಾರ ಬಂದಾಗ ನಾವು ಬೀದಿಗಿಳಿಬೇಕು, ಹೋರಾಟ ಮಾಡಬೇಕು, ಕೇಸ್ ಹಾಕೋಬೇಕು, ಜೈಲಿಗೆ ಹೋಗ್ಬೇಕು, ಬರೀ ಇಂಥ ಕೆಲಸ ಆಗ್ತಾ ಇದಾವೆ. ಅದಾಗಬಾರ್ದು. ನಾವು ಈ ಭಾಗದ ಜನಪ್ರತಿನಿಧಿಗಳು ಯಾರು ಪ್ರಹ್ಲಾದ್ ಜೋಶಿ ಅವರು ಪ್ರಭಾವಿ ನಾಯಕರಾಗಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಬಾಜು ಕೂತ ಸಲಹೆ ಕೊಡ್ತಾರೆ. ನಾನು ಅವ್ರಿಗೆ ಕಿವಿ ಮಾತು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾಕೆ ನಿಮ್ಮ ಗೋವಾ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ, ನಿಮ್ಮದೇ ಸರ್ಕಾರ ಇದೆ, ಯಾಕೆ ಯಾವ ಎರಡೂ ಸರ್ಕಾರದವರು ಆಮೇಲೆ ನೀವು ಯಾಕೆ ಒತ್ತಡ ತೊಗೊಂಬರ್ಬಾರ್ದು? ಪ್ರಧಾನಮಂತ್ರಿಗಳು ಇಡೀ ದೇಶದ ಒಬ್ಬ ಪ್ರಧಾನಮಂತ್ರಿಗಳು, ಯಾವುದೂ ರಾಜ್ಯಕ್ಕೆ ಬಿಟ್ಟು ಇರಲಾರಂಥ ಪ್ರಧಾನಮಂತ್ರಿಗಳು. ಅವರು 3 ರಾಜ್ಯದ ಮುಖ್ಯಮಂತ್ರಿ ಕರೆಸಿ ಈ ಸಮಸ್ಯೆಗಳು ಬಗೆಹರಿಸುವಂಥ, ಇತ್ಯರ್ಥಗೊಳಿಸುವಂಥ ಕೆಲಸ ಪ್ರಧಾನಮಂತ್ರಿ ಅದು ಒಂದು ನಿಮಿಷ ಅಲ್ಲ, ಒಂದು ತಾಸಿನಾಗೂ ಬಗೆಹರಿಸಬಹುದು. ಈ ಹಿಂದೆನೂ ಕೂಡ ಪ್ರಧಾನಮಂತ್ರಿ ನಮ್ಮ ಇಂದಿರಾ ಗಾಂಧಿಯವರು ಕೂಡ ಮಾಡಿದ್ದಾರೆ ಅಂತಾರಾಜ್ಯದ ನೀರಿನ ವಿಷಯ, ನದಿ ವಿಷಯದೊಳಗೆ. ಅದು ಉದಾಹರಣೆಗಳದಾವ. ಅದ ಮಾದರಿಯೊಳಗೆ ಇವ್ರು ಯಾಕೆ ಮಾಡಬಾರ್ದು? ಯಾಕಂದ್ರೆ ಇದರಲ್ಲಿ ಸಂಪೂರ್ಣವಾಗಿ ರಾಜಕೀಯ ಸೇರ್ಕೊಂಡಿದೆ. ಈ ಹುದ್ದೆ ನಿರಂತರವಾಗಿ ಅವರು ಮುಂದುವರಿಸ್ಕೊಂಡು ಹೋಗ್ಬೇಕು. ಈ ಜೀವಂತವಾದಂಥ ಇದು ಸುದ್ದಿ ಹಿಂಗೆ ಇಟ್ಕೊಂಡು ಹೋಗ್ಬೇಕು, ಮತ್ತೆ ಅಧಿಕಾರನಾಗ ಬರಬೇಕು, ಮತ್ತೆ ಮಂತ್ರಿಗಳಾಗಬೇಕು ಅನ್ನೋಂಥ ವಿಷಯ ಇಟ್ಕೊಂಡು ಈ ಭಾಗದ ಪ್ರತಿನಿಧಿಗಳು ಇದೇ ರೀತಿ ಮಾಡ್ಕೊಂಡು ನಮ್ಮ ಜೊತೆಗೆ ಚೆಲ್ಲಾಟ ಆಡ್ಕೊಂಡು ಬರ್ತಾ ಇದ್ದಾರೆ. ನಾವು 31ನೇ ತಾರೀಕಿಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಕಚೇರಿ ಎದುರುಗಡೆ ಸುಮಾರು ಹಲವಾರು ಸಂಘಟನೆಗಳು, ರೈತ ಸಂಘಟನೆಗಳು ಆಗಿರ್ಬೋದು, ಕಾರ್ಮಿಕರ ಸಂಘಟನೆ ಆಗಿರ್ಬೋದು, ಕಟ್ಟಡ ಕಾರ್ಮಿಕರ ಸಂಘಟನೆ ಆಗಿರ್ಬೋದು, ಆಟೋ ರಿಕ್ಷಾದವರು ಆಗಿರ್ಬೋದು, ಇತರ ಸಂಘಟನೆ ಸೇರಿಕೊಂಡು ನಾವು ಇವತ್ತೊಂದು ನಿರ್ಧಾರ ತಗೊಂಡು ಹುಬ್ಬಳ್ಳಿ ಸರ್ಕಿಟ್ ಹೌಸ್ನಲ್ಲಿ 31ನೇ ತಾರೀಕಿಗೆ ಒಂದು ದೊಡ್ಡದಾದಂಥ ಅವ್ರ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಬೇಕು, ಅವರಿಗೆ ಎಚ್ಚರಿಕೆ ಕೊಡಬೇಕು ಅಂತ ಕೆಲಸ ಮಾಡ್ತಾರೆ. ಈ ಸರ್ಕಾರದಲ್ಲಿ, ಕೇಂದ್ರದಲ್ಲಿ ಸರ್ಕಾರ ಇರುವಂಥ ಅರಣ್ಯ ಸಚಿವರಾದ ಭೂಪೇಂದ್ರ ಯಾದವ್ ಅವರು ಇಡೀ ದೇಶದ ನದಿಗಳ ಬಗ್ಗೆ ಆಗಿರ್ಬೋದು, ಪರಿಸರ ಬಗ್ಗೆ ಆಗಿರ್ಬೋದು, ಎಲ್ಲ ವಿಷಯದಲ್ಲಿ ಅವರು ಕುಂತು ಬಗೆಹರಿಸುವಂತ ಕೆಲಸ ಮಾಡ್ತಾರೆ. ಯಾಕೆ ಮಹದಾಯಿ ಹಾಗೂ ಕಳಸಾ ಬಂಡೂರಿ ವಿಷಯದೊಳಗೆ ಆ ಸಬ್ಜೆಕ್ಟ್ ಬಂದಾಗ ಆ ಸಬ್ಜೆಕ್ಟ್ ತಳ್ಳಿ ಹಾಕೋದು, ಆಮೇಲೆ ಅವತ್ತು ಅಲ್ಲಿಂದ ಎದ್ದು ಹೋಗೋದು,
ಬರ್ಖಾಸ್ತು ಮಾಡೋದು ಇಂಥ ಕೆಲಸ ಮಾಡಕೊಂತ ಇದ್ದಾರೆ. ನಾವು ಇದಕ್ಕೆ ಬಲವಾಗಿ ಖಂಡಿಸ್ತಾ ಇದ್ದೀವಿ. ಅವರು ಸೂಕ್ತವಾದಂತಹ ನಿರ್ಧಾರ ತಗೋಬೇಕು. ಇಲ್ಲದೆ ಹೋದಲ್ಲೇ ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಮ್ಮ ಮನೆಗೆ ಹೋಗ್ಬೇಕು ಅನ್ನುವಂಥ ಕೆಲಸ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ನನ್ನ ಹೆಸರು ಬಾಬಾಜಾನ್ ಮುದೋಳ್, ಕರ್ನಾಟಕ ಕಳಸಾ-ಬಂಡೂರು ರೈತ ಹೋರಾಟ ಸಮಿತಿಯ ಉಪಾಧ್ಯಕ್ಷ. ಒಬ್ಬರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡೋ ಪ್ರಯತ್ನ ಮಾಡ್ತೇನೆ. ಮೇಡಮ್, ಅಂದ್ರೆ ಈ ಮುಂಚೆ ಅಂದ್ರೆ ಸೆಲೆಬ್ರೇಷನ್ ಕೂಡ ಮಾಡಲಾಯಿತು, ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳ್ತೀವಿ? ಇವತ್ತೇನು ರಾಜ್ಯದಲ್ಲಿ ಅವರ ಗೃಹ ಮಂತ್ರಿಯನ್ನು ಕರ್ಕೊಂಡ್ಬಂದು ಸೆಲೆಬ್ರೇಷನ್ ಮಾಡಿ ಎಲ್ಲ ರೈತರ ಹಾದಿ ತಪ್ಪಿಸುವಂತ ಕೆಲಸ ಮಾಡಿ ರಾಜಕೀಯಕ್ಕೆ ಬಳಸಿಕೊಂಡು ಈ ಕಳಸಾ ಮತ್ತು ಮಹದಾಯಿ ಹೋರಾಟಗಾರರನ್ನ ಹಾದಿ ತಪ್ಪಿಸಿ ಹೋರಾಟದ ಹಕ್ಕೊತ್ತಾಯವನ್ನು ಕುಗ್ಗಿಸುವಂತ ಪ್ರಯತ್ನ ಮಾಡಿದ್ರು. ಆದರೆ ಈ ಸರಿಗೆ ಏನ್ ಹೋರಾಟಗಾರ ನಾವು ನಿರ್ಣಯ ತಗೊಳ್ತಾ ಇದೀವಲ್ಲ, ಎಸ್ಪೆಷಲಿ ಹೆಣ್ಮಕ್ಳು ನಾವೇನ್ ಹೇಳ್ತಾ ಇದ್ದೇವೆ ಅಂದ್ರೆ, ಈ ಭಾಗದ ಸಂಸದರು ಯಾರೇ ಇರಲಿ, ಸಚಿವರೇ ಇರಲಿ, ಏನೇ ಇರಲಿ, ಅವರೊಬ್ಬ ಜನಸಾಮಾನ್ಯರು, ಅವರು ಜನರ ಪ್ರತಿನಿಧಿ ಅಂದ್ರೆ ನಮ್ಮ ನೋವುಗಳನ್ನ ಅವರು ಬಗೆಹರಿಸಬೇಕು ವಿನ ತಮ್ಮ ರಾಜಕಾರಣಕ್ಕೋಸ್ಕರ ಇದನ್ನ ಬಳಸ್ಕೊಳ್ಬಾರ್ದು. ಯಾಕಂದ್ರೆ ನೀರಿನ ಹಕ್ಕು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಹೌದು, ಒಬ್ಬ ಪ್ರಾಣಿ ಪಕ್ಷಿಗಳಿಗೂ ಹೌದು. ಆ ಒಂದು ಹಕ್ಕನ್ನ ಇವರು ಅದನ್ನ ಒಂದು ರಾಜಕೀಯಕ್ಕೆ ಬಳಸ್ಕೊಂತಾರ ಅಂದ್ರೆ ಇದರಂತ ದುರದೃಷ್ಟ ಇನ್ನೊಂದಿಲ್ಲ. ಆದ್ರೆ ಈ ವಾಹಿನಿ ಮುಖಾಂತರ ನಾ ಎಲ್ಲ ಸಂಸದರಿಗೆ ಮತ್ತು ರಾಜ್ಯ ಸರ್ಕಾರ ಇರ್ತಕ್ಕಂಥ ಎಲ್ಲ ಸಚಿವರಿಗೂ ಮತ್ತೆ ರಾಜ್ಯ ಸರ್ಕಾರಕ್ಕೂ ನಾ ಏನು ಆಗ್ರಹ ಮಾಡಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಏನು ಮುಂಬರುವ 3 ತಿಂಗಳು ಏನು ಗಡುವು ಕೊಟ್ಟಿರಲ್ಲ ಮಾನ್ಯ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಆ ಗಡುವಿನೊಳಗೆ ನೀವು ಇದನ್ನ ವ್ಯಾಜ್ಯ ಬಗೆಹರಿಸ್ತಾ ಹೋದ್ರೆ ಹೆಣ್ಣು ಮಕ್ಕಳು ಕಚ್ಚೆ ಅಂತ ಹಾಕಿ ಆ ತಡಗೋಡೆಯನ್ನ ಗುದ್ದಿ ಸಲ್ಕೆಯಿಂದ ಹೊಡಿದಕ್ಕೆ ನಾವು ಮುಂದಾಗ್ತೀವಿ ಅನ್ನೋದನ್ನ ಈ ವಾಹಿನಿ ಮುಖಾಂತರ ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ. ಇದಿಷ್ಟು ಇಲ್ಲಿರ್ತಕ್ಕಂಥ ಮಹದಾಯಿ ಹೋರಾಟಗಾರರ ಮಾತಾಗಿತ್ತು. ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಬಳ್ಳಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.